ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಲೆಮನ್ ಪಿಕಲ್ಸ್ ಮಾಡ್ತಾಯಿದ್ದೀನಿ. ಸೊ ಲೆಮನ್ ಪಿಕಲ್ಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹೊರಗಡೆ ಎಲ್ಲ ಸಿಗುತ್ತಲ್ಲ ಅಂಗಡೀಲಿ, ಅದೇ ಥರ ಮನೇಲಿ ಮಾಡ್ಕೋದು ತೋರಿಸ್ತಾ ಇದ್ದೀನಿ. ಸೊ ಇವಾಗ ನಾನು ನಿಂಬೆಹಣ್ಣನ್ನು ನೀರಲ್ಲಿ 2 hours ಇಡಬೇಕು. ಏನಕ್ಕಂದರೆ ಅದು ಸ್ವಲ್ಪ ಫ್ರೆಶ್ ಆಗಿ ಇರಲಿ ಅಂತ. ಇವಾಗ ಈ ನೀರನ್ನೆಲ್ಲ ಈ ಥರ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಬಿಡೋಣ. ಸೊ ನೀರು ಇರಬಾರ್ದು, ಅದಕ್ಕೋಸ್ಕರ ನಿಂಬೆಹಣ್ಣನ್ನ ಈ ಥರ ನೀಟಾಗಿ ಒರೆಸ್ಕೊಂಡು ಒಂದೊಂದಾಗೆ ಎತ್ತಿಟ್ಕೊಂಬಿಡೋಣ. ನಿಮ್ಗೆ ಈ ಥರ ಹಣ್ಣಾಗಿರೋ ನಿಂಬೆಹಣ್ಣು ಸಿಗಲಿಲ್ಲ ಅಂದರೆ ಸ್ವಲ್ಪ ಗ್ರೀನ್ ಕಲರಲ್ಲಿರುತ್ತಲ್ಲ, ಅದನ್ನು ಕೂಡ ಮಾಡ್ಕೋಬೋದು, ಟೇಸ್ಟಾಗಿರುತ್ತೆ. ಅದರಲ್ಲೂ ಪಿಕಲ್ಸ್ ಮಾಡ್ಕೋಬೋದು. ಅದಕ್ಕೋಸ್ಕರ ಹಾಗೆ ಇದು ಡ್ರೈ ಕೂಡ ಆಗಿದೆ. ಇವಾಗ ನೀಟಾಗಿ ಒರೆಸ್ಕೊಂಡಿದ್ವಲ್ಲ ನಾವು ಬಟ್ಟೆಯಲ್ಲಿ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಯಾವ ಥರ ನಿಮ್ಗೆ ಶೇಪಲ್ಲಿ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಒಂದು ನಿಂಬೆಹಣ್ಣಲ್ಲಿ 4 ಹೋಳನ್ನು ಮಾಡ್ಕೋಬೋದು, ಇಲ್ಲ 6 ಹೋಳನ್ನಾದರೂ ಕಟ್ ಮಾಡ್ಕೋಬೋದು. ಸೊ ನಾನು ದೊಡ್ಡದಾಗಿದ್ದರೆ 6 ಮಾಡ್ಕೊಂಡಿದ್ದೀನಿ, ಚಿಕ್ಕದಾಗಿದ್ದರೆ 4 ಪೀಸನ್ನು ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಬೀಜನ ಈ ಥರ ತಕ್ಕೊಂಡ್ಬಿಡಿ ಎಲ್ಲನೂ. ಅಂದರೆ ಎಷ್ಟು ನಿಂಬೆಹಣ್ಣು ನೀವು ತೊಗೊಂಡಿರ್ತೀರೋ ಅಷ್ಟು ನಿಂಬೆಹಣ್ಣನ್ನ ಎಲ್ಲಿರೋ ಬೀಜನ ತೆಗೆದುಬಿಡೋಣ. ಯಾಕಂದರೆ ಅದು ಕುದಿಯೋವಾಗ ನಾವು ಉಪ್ಪಿನಕಾಯಿನ ಕುದಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಅದು ಕೈ ಬಿಡೋ ಚಾನ್ಸಸ್ ಇರೋದ್ರಿಂದ ನಿಂಬೆಹಣ್ಣಿನ ಬೀಜನ ತೆಗೆದು ಮಾಡ್ಕೊಳ್ಳೋಣ. ಯಾಕಂದರೆ ಕೈ ಆಗೋಲ್ಲ ಉಪ್ಪಿನಕಾಯಿ ಆವಾಗ. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ ನಾನು. ಈ ಬೀಜನೆಲ್ಲ ಸೈಡಲ್ಲಿ ಹಾಕ್ಕೋತಾ ಇದ್ದೀನಿ. ಎಷ್ಟು ತೆಗಿಯೋಕ್ಕಾಗುತ್ತೋ ಅಷ್ಟು ಬಂದರೆ ಸಾಕು. ಪೂರ್ತಿ ಏನು ತೆಗಿಬೇಕಂತೇನಿಲ್ಲ, ಎಲ್ಲನೂ ತೆಗೆದು ಹಾಕೋದಂತ ಏನಿಲ್ಲ. ಎಷ್ಟು ನಿಂಬೆಹಣ್ಣು ಕಟ್ ಮಾಡಬೇಕಾದ್ರೆ ಬರುತ್ತೋ ಅಷ್ಟು ನಿಂಬೆಹಣ್ಣು ನೀವು ಸೈಡಲ್ಲಿ ಹಾಕ್ಕೋಬೋದು. ಪೂರ್ತಿ ಏನು ಕಹಿ ಆಗೋಲ್ಲ, ಸ್ವಲ್ಪ ಆದರೂ ಆಗ್ಬೋದು. ಅದಕ್ಕೋಸ್ಕರನೇ ತಗೊಳ್ಳೋಣ. ನೋಡಿ, ನಾನಿವಾಗ ಒಂದರಲ್ಲಿ 4 ಮಾಡ್ಕೊಂಡೆ, ಇನ್ನೊಂದರಲ್ಲಿ ಒಂದು 6-7 ಪೀಸನ್ನು ಮಾಡ್ಕೋತಾ ಇದ್ದೀನಿ. ಸೊ ಇದೇ ಥರನ ನಾನೆಲ್ಲನೂ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಉಳಿದಿರೋ ನಿಂಬೆಹಣ್ಣನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಾನು ಎಷ್ಟು ಬೀಜ ಬಂದಿದೆ ನೋಡಿ. ನಂಗೆ ಸ್ವಲ್ಪ ಒಂದೊಂದೆರಡು ಉಳಿತಾವೆ ಬೀಜ, ಅದರಲ್ಲೇ ಇರಲಿ ಅಂತ ಬಿಟ್ಟಿದ್ದೀನಿ. ಸೊ ಕಟ್ ಮಾಡ್ಬೇಕಾದ್ರೆ ಯಾವುದೇ ಥರ ಇದೆ ಅದನ್ನೆಲ್ಲ ಸೈಡಲ್ಲಿ ಹಾಕ್ಕೊಂಡ್ಬಿಟ್ಟು ಇವಾಗ ಒಂದು ತಟ್ಟೆನಲ್ಲಿ ಅಷ್ಟು ನಿಂಬೆಹಣ್ಣನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡ್ಬಿಡೋಣ. ಇದಕ್ಕೆ ನೋಡಿ, ಈ ಥರ ಹಾಕ್ಕೊಂಡ್ಬಿಡೋಣ. ನಂತರ ಇದಕ್ಕೆ ನಾವು ಸಾಲ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ಥರ ಒಂದು ತಟ್ಟೆನಲ್ಲಿ ಹಾಕ್ಕೊಂಡ್ಬಿಟ್ಟು ನಂತರ ನೀವು ಇದಕ್ಕೆ ಸಾಲ್ಟನ್ನು ಸೇರಿಸ್ಕೊಳ್ಳಿ. ನಿಮ್ಮ ನಿಂಬೆಹಣ್ಣನ್ನು ಎಷ್ಟು ತೊಗೊಂಡಿರ್ತೀರೋ ಅದ್ರ ಕ್ವಾಂಟಿಟಿ ಮೇಲೆ ನೀವು ಸಾಲ್ಟನ್ನು ಹಾಕ್ಕೋಬೇಕಾಗತ್ತೆ. ನಾನು ಒಂದು 10-11 ನಿಂಬೆಹಣ್ಣನ್ನು ತೊಗೊಂಡಿದ್ದೆ, ಅದರಲ್ಲಿ ಇಷ್ಟೊಂದು ಹೋಳಾಗಿದೆ ನೋಡಿ, ಇಷ್ಟೊಂದು ಪೀಸಸ್ ಆಗಿದೆ. ಸೊ ಇವಾಗ ಕೈಲಿಂದ ಮುಟ್ಬೇಡಿ. ಸೊ ಈ ಥರ ಪ್ಲೇಟಿಂದ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ, ಆ ಥರನೇ ನೀವೆಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಸೊ ಈ ಥರ ಸಾಲ್ಟ್ ಹಾಕೊಂಡ ನಂತರ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಥರ ಮಿಕ್ಸ್ ಆದ ನಂತರ ಒಂದು ಕಾಜಿನ ಬಾಟಲ್ ಇರುತ್ತಲ್ಲ, ಸೊ ಕಾಜಿನ ಬಾಟಲಲ್ಲಿ ನಾವು ಸ್ಟೋರ್ ಮಾಡಿಟ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಕಾಜಿನ ಬಾಟಲ್ ಇರಲಿಲ್ಲ ಅಂದರೆ ಪ್ಲಾಸ್ಟಿಕ್ ಬಾಟಲಲ್ಲೂ ಹಾಕ್ಕೋಬೋದು. ಸೊ ಕಾಜಿನ ಬಾಟಲಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಮಾಡಿದ್ರೆ ಸ್ವಲ್ಪ ತಿನ್ನೋದಕ್ಕೆ ಸ್ವಲ್ಪ ಹೊರಗಡೆ ಸಿಗುತ್ತಲ್ಲ ಆ ಥರನೂ ಟೇಸ್ಟಾಗಿರ್ತೈತೆ ಅಂತ ಇದರಲ್ಲಿ ಹಾಕ್ಕೋತಾ ಇದ್ದೀನಿ. ಸೊ ಈ ಥರ ಹಾಕ್ಕೊಂಡ್ಬಿಡೋಣ. ಉಪ್ಪು ನೋಡಿ, ನಾವು ಹಾಕಿದ್ದೀವಲ್ಲ ಅದ್ರ ನೀರು ಕೂಡ ಬಿಟ್ಕೊಂಡಿದೆ, ಅದನ್ನು ಸಹ ಹಾಕ್ಕೊಂಡ್ಬಿಡೋಣ ಇದಕ್ಕೆ. ಸೊ ಈ ಥರ ಹಾಕೊಂಡ ನಂತರ ಇದನ್ನ ಕ್ಯಾಪ್ನ ಕ್ಲೋಸ್ ಮಾಡಿಬಿಡೋಣ. ಕ್ಲೋಸ್ ಮಾಡಿ ನಾವು ಇದನ್ನು ಸ್ಟೋರ್ ಮಾಡಿಟ್ಕೋಬೇಕು. 15 ಡೇಸ್ವರೆಗೂ ವೇಟ್ ಮಾಡಬೇಕು. ಇದನ್ನು ಮಾಡ್ಕೋಬೇಕಾದ್ರೆ, ಅಂದರೆ ಹೊರಗಡೆ ಸಿಗುತ್ತಲ್ಲ ಆ ಥರ ಮಾಡ್ಕೋಬೇಕಾದ್ರೆ ದಿಢೀರಂತನೂ ಮಾಡ್ಕೋಬೋದು ಉಪ್ಪಿನಕಾಯಿನ. ಸೊ ನಾನು ಸ್ಟೋರ್ ಮಾಡಿ ಯಾವ ಥರ ತೋರಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಥರ ಅಲ್ಲಾಡಿಸ್ತಾ 15 ಡೇಸ್ವರೆಗೂ ಇಟ್ಟು ನಾವು ಹೊರಗಡೆ ತೆಗೆದು ಮಾಡಬೇಕಾಗತ್ತೆ. ಸೊ 2 ದಿನಕ್ಕೊಮ್ಮೆ ಅಥವಾ 3 ದಿನಕ್ಕೊಮ್ಮೆ ಈ ಥರ ಅಲ್ಲಾಡಿಸ್ತಾ ಇರಬೇಕು. ನಾನು ತೋರಿಸ್ತಾ ಇದ್ದೀನಿ, ನಾನು 15 ಡೇಸ್ವರೆಗೂ ವೇಟ್ ಮಾಡಿ ಈ ಥರ ಅಲ್ಲಾಡಿಸಿ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಇವಾಗ ನೆಕ್ಸ್ಟು ನಾನು ಒಂದು ಕಡಾಯಿಯಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಮೆಂತ್ಯ ಕಾಳನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಮೆಂತ್ಯ ಕಾಳನ್ನು ಈ ಥರ ಫ್ರೈ ಮಾಡ್ಕೊಳ್ಳಿ ಕೆಂಪಾಗೋವರೆಗೂ. ನಿಮ್ಮ ಕಡೆ ಮೆಂತ್ಯ ಪೌಡರ್ ಇದ್ದರೂ ನೀವು ಅದನ್ನು ಕೂಡ ಹಾಕೋಬೋದು. ನಾನು ತೋರಿಸ್ತಾ ಇದ್ದೀನಿ, ಮೆಂತ್ಯ ಪೌಡರ್ ಇಲ್ಲ. ಸೊ ಮೆಂತ್ಯ ಕಾಳನ್ನು ಹಾಕ್ಕೊಂಡ್ಬಿಟ್ಟು ನಾವು ಪೌಡ್ರ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಸೊ ಇದಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ.
ಸೊ ಈ ಥರ ಕೆಂಪಗಾಗೋವರೆಗೂ ಮಾಡ್ಕೊಳ್ಳಿ, ತುಂಬ ಹೊತ್ತೋ ಥರ ಮಾಡ್ಕೋಬೇಡಿ. ಸೊ ನೆಕ್ಸ್ಟು ಈ ಥರ ಪೌಡ್ರ್ ರೆಡಿ ಆಯಿತು ನಮ್ಮದು ಮೆಂತ್ಯ ಪೌಡ್ರು. ಸೊ ಇದನ್ನು ಸೈಡಲ್ಲಿ ಇಟ್ಬಿಡೋಣ. ನೆಕ್ಸ್ಟ್ ಇವಾಗ ನಮ್ಮದು 15 ಡೇಸ್ ಆದಮೇಲೆ ನಮ್ಮ ಪಿಕಲ್ಸ್ ಅಂದರೆ ನಿಂಬೆಹಣ್ಣು ಈ ಥರ ಆಗಿರುತ್ತೆ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮದು ಹೆಂಗಿತ್ತು ಮೊದಲಿಗೆ 1 ಡೇ ಹೆಂಗಿತ್ತು, 15 ಡೇಸ್ ಆದಮೇಲೆ ಹೆಂಗಿರುತ್ತೆ ನೋಡಿ, ಈ ಥರ ಬರಬೇಕು, ಅದು ಕಲರ್ ಚೇಂಜ್ ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ಒಂದು ಪ್ಯಾನ್ ಇಡ್ತಾಯಿದ್ದೀನಿ. ಸೊ ಈ ಪ್ಯಾನ್ಗೆ ನಾನು 1 ಕಪ್ ಆಗುವಷ್ಟು ಅಂದರೆ 1 ಲೋಟ ಸಕ್ಕರೆನ ತೊಗೊಂಡಿದ್ದೀನಿ. ಅಂದರೆ ಈ ಲೋಟದಿಂದ 1 ಲೋಟ ಅಥವಾ 1.5 ಸಕ್ಕರೆನ ತೊಗೋತಾಯಿದ್ದೀನಿ. ಅಂದರೆ ನಿಮ್ಗೆ ಸ್ವೀಟ್ ಕ್ವಾಂಟಿಟಿ ನೋಡಿಕೊಂಡು ಲೆಮನ್ ಎಷ್ಟಿರುತ್ತೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಸೊ ನಾನು ನೋಡಿ 1.5 ಸಕ್ಕರೆನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಲೋಟ ಇರುತ್ತೋ ಅದು ನೋಡಿಕೊಂಡು ತೊಗೊಳ್ಳಿ. ಸಕ್ಕರೆ ಅಂದರೆ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಸಕ್ಕರೆ ಮುಳುಗೋ ಅಷ್ಟಂತೇನಲ್ಲ, ಸ್ವಲ್ಪ ನೀರು ಹಾಕ್ಕೋಬೇಕಷ್ಟೇ. ನೋಡಿ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ, ಅಷ್ಟೇ ಹಾಕ್ಕೊಳ್ಳಿ. ಮೆಜರ್ಮೆಂಟ್ ಕರೆಕ್ಟಾಗಿ ಗೊತ್ತಿರಬೇಕು ನಿಮಗೆ ಮಾಡಬೇಕಾದ್ರೆ. ಸಕ್ಕರೆನ ನೀಟಾಗಿ ಕರಗಿಸ್ಕೋಬೇಕು. ಒಂದೆಳೆ ಪಾಕ ಬಂದರೆ ಸಾಕು ನಮಗೆ, ಜಾಸ್ತಿ ಪಾಕ ಏನು ಬರಬೇಕಾಗಿಲ್ಲ. ಸೊ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಮಾಡಿಕೊಂಡು ಪಾಕ ಬರೋವರೆಗೂ ಕೈ ಆಡಿಸೋಣ. ಹಾಗೆ ನಾವು ಲೆಮನ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಸ್ಟೋರ್ ಮಾಡಿ ಇಟ್ಕೋಬೇಕಾದ್ರೆ 15 ಡೇಸು ನೀವು ಹೊರಗಡೆನೇ ಇಟ್ಕೋಬೇಕು, ಫ್ರಿಜ್ಜಲ್ಲೆಲ್ಲ. ನೆನ್ಪಿಟ್ಕೊಳ್ಳಿ, ಹೊರಗಡೆ ಇಟ್ಟು ಸ್ಟೋರ್ ಮಾಡ್ಕೋಬೇಕು. ಸೊ ನೋಡ್ಕೊಳ್ಳೋಣ, ಇವಾಗ ಪಾಕ ಬರ್ತಾಯಿದೆ ನೋಡಿ, ತೋರಿಸ್ತಾ ಇದ್ದೀನಲ್ಲ, ಒಂದೆಳೆ ಪಾಕ ಬಂತಿದೆ. ಇವಾಗ ಬಂದ ತಕ್ಷಣ ನಾವು ನಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸ್ಟೋರ್ ಮಾಡಿ, ಅದನ್ನು ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಆ ಮಿಶ್ರಣ ಇದಕ್ಕೆ ಹಾಕೊಂಡ ನಂತರ 1 ಟೇಬಲ್ ಸ್ಪೂನ್ ಮೆಣಸ್ಕಾಳು ಪೌಡರ್ನ ಹಾಕ್ಕೊಂಡಿದ್ದೀನಿ, ಪೆಪ್ಪರ್ ಪೌಡರ್ನ. ಹಾಗೆ 1/2 ಸ್ಪೂನ್ ಮೆಂತ್ಯ ಪೌಡರ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವೀಟ್ ಬೇಕಿದ್ದರೆ ನೀವು ಖಾರನ ಸ್ವಲ್ಪನೇ ಹಾಕ್ಕೊಳ್ಳಿ, ಇಲ್ಲ ನಮಗೆ ಎರಡೂ ಬೇಕು ಮಿಕ್ಸ್ ಬೇಕು ಅನ್ನೋರು 1-2-3 ಟೇಬಲ್ ಸ್ಪೂನ್ ಖಾರನ ಹಾಕ್ಕೊಳ್ಳಿ. ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. 1-2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಡೋಣ. ಸೊ ಕುದಿಸ್ಕೊಂಡ್ಬಿಟ್ಟು ಈ ಥರ ರೆಡಿ ಆಗುತ್ತೆ ನೋಡಿ ನಮ್ಮದು ಪಿಕಲ್ಸು. ನೋಡಿ ಇಷ್ಟೇ ಸಿಂಪಲ್ ಇರೋದು. ನೀವು ಸಾಲ್ಟದು ಮತ್ತೆ ಮೇಲೆ ಹಾಕ್ಕೊಳಕ್ಕೆ ಹೋಗಬೇಡಿ, ಅದರಲ್ಲಿ ಎಷ್ಟು ಹಾಕೋತಿರೋ ಅಷ್ಟೇ ಕ್ವಾಂಟಿಟೀಲಿ ಹಾಕ್ಕೊಂಡ್ಬಿಟ್ಟು ಇದನ್ನು ಮಾಡ್ಕೋಬೇಕು. ಸೊ ಇವಾಗ ರೆಡಿ ಆಯಿತು. ನೀವು ಒಗ್ಗರಣೆ ಬೇಕಿದ್ರೆ ಮಾಡ್ಕೋಬೋದು. ಸೊ ನಾನು ಒಗ್ಗರಣೆ ಮಾಡ್ಕೋತಾ ಇಲ್ಲ, ಇದೇ ಥರನೇ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಪಿಕಲ್ಸ್ ರೆಡಿ ಆಯ್ತಲ್ವ. ಸೊ ಹೊರಗಡೆ ಹೋಗಿ ತರೋದಕ್ಕಿಂತ ನೀವು ಮನೇಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಮಾಡಿ ತೋರಿಸಿದ್ದು. ನಿಮ್ಗೆ ಯಾವ್ದಾರ ಉಪ್ಪಿನಕಾಯಿ ಗೊತ್ತಿತ್ತಂದ್ರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಅದನ್ನು ಕೂಡ ಟ್ರೈ ಮಾಡಿ ತೋರಿಸ್ತೀನಿ. ಸೊ ನಿಮ್ಗೆ ಇಷ್ಟ ಆಯ್ತಲ್ವ. ಸೊ ಹಾಗಿದ್ರೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಎಷ್ಟು ದಿನ ಬೇಕಿದ್ರೂ ಇಟ್ಕೊಂಡು ಸ್ಟೋರ್ ಮಾಡ್ಕೋಬೋದು, 6 ಮಂತ್ವರೆಗೂ ಇಟ್ಕೋಬೋದು. ಸೊ ಈ ಥರ ಮಾಡಿಕೊಂಡ್ರೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.